ಯತ್ನಾಳ್ ಅವರು ಪಕ್ಷ ವಿರೋಧಿ ಹೇಳಿಕೆಗಳಿಗಿಂತಲೂ ಹೆಚ್ಚಾಗಿ ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ವಿರುದ್ಧ ಹೆಚ್ಚಾಗಿ ಮಾತಾಡ್ತಾರೆ. ಅಲ್ಲ ಅವರು ಯಡಿಯೂರಪ್ಪ ಅವರು ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ. ಏನ್ ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು, ಇಂದು ಆಗಿರ್ಬೋದು, ಮುಂದೆ ಆಗಿರ್ಬೋದು, ಯಾರು ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ. ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ. ಅಲ್ಲ, ಅವರು ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರರು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರ್ಬೋದು. ನಾನು ಹೇಳ್ತೀನಿ, ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗೋಗ್ಬಿಡ್ತಾವ. ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂತ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋಂತ ನನ್ನ ವಾದ ಇದೆ. ಟಾರ್ಗೆಟ್ ಮಾಡೋರಿಗೆ ಇದು ಒಂದು ಸಂದೇಶ ಇಲ್ಲ, ಸಂದೇಶ ಅನ್ನೋದಲ್ಲ, ಪಾರ್ಟಿ ಶಿಸ್ತು ಅನ್ಕೊಳ್ರಿ. ಯಾಕಂದ್ರೆ ಇವತ್ತು ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ತಗೊಂಡಂತ ನಿರ್ಧಾರ. ಯತ್ನಾಳ್ ಸೇರಿದಂತೆ ಇನ್ನೂ 4-5 ಜನ ಇದೆ ಸರ್, ಅವ್ರ ವಿರುದ್ಧ ಕ್ರಮ ಅಲ್ಲ, ಆಲ್ರೆಡಿ ಯತ್ನಾಳ್ ಅವ್ರನ್ನ ಮಾತ್ರ ಉಚ್ಚಾಟನೆ ಮಾಡ್ತಾರೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಇನ್ನ ಡೀಪ್ ಆಗಿ ಹೋಗ್ಲಿಲ್ಲ. ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ. ಅವ್ರನ್ನ ಡೆಲ್ಲಿಯಿಂದ ಹೈದರಾಬಾದ್ ಬರ್ತಾ ಇದಾರಂತೆ. ಹೈದರಾಬಾದ್ ನಿಂದ ಅವರು ಇಳಿದಾರ ಇಲ್ಲ, ನಾನು ಬೆಳಿಗ್ಗೆ ಟ್ರೈ ಮಾಡಿದೆ, ಅವ್ರ ನಂಬರ್ ಸಿಕ್ಕಿಲ್ಲ. ನನಗೆ ಎಲ್ಲಾರು ಕೂಡ ಮಠಾಧೀಶರುಗಳೆಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು, ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು, ನಮ್ಮ ಮಾದಿರಿ ಚೆನ್ನಾಗಿ ಸ್ವಾಮೀಜಿಯವರು ಎಲ್ಲ ಮಠಾಧೀಶರುಗಳ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಇಲ್ಲ ರೀ, ನಾನು ಕೂಡ ಪಾರ್ಟಿಗೆ ಒಂದು ಬೇಸ್ ಅಂದ್ರಿಗಿನ ಒಂದು ಸರಿಪಡಿಸೋಣಂತ ವ್ಯವಸ್ಥೆ ಮಾಡೋಣ ಅನ್ನಂತ ಕಾರಣದಿಂದ ಮಾತಾಡ್ತಾ ಇದ್ದಾರೆ. ಅವ್ರ ನಿಲುವು ಅಷ್ಟೇ, ಪಾರ್ಟಿಯಲ್ಲಿ ಎಲ್ಲಾರು ಕೂಡ ಕೂಡ್ಕೊಂಡು ಹೋಗ್ರಿ ರಾಮ್ಲು, ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಆಶೀರ್ವಾದ ಮುಂಚೆ ಮಾಡಿದಾರೆ, ಇವತ್ತು ಕೂಡ ಮಾಡಿದ್ದಾರೆ. ಸರಿ, ಯತ್ನಾಳ್ ಅವರು ಉಚ್ಚಾಟನೆ ವಿರೋಧಿಸಿ ಸಾಕಷ್ಟು ಬಿಜೆಪಿ ಪ್ರಮುಖ ಪದಾಧಿಕಾರಿಗಳು ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಲ್ಲ, ನಾನು ಒಂದೇ ಸರ್, ನಾನೇನ್ ಹೇಳ್ತಿದ್ರೆ, ಪಾರ್ಟಿ ಅನ್ನಂಥದ್ದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇರುವಂತ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನನ್ನ ವಾದ ಇಷ್ಟೇ, ವ್ಯಕ್ತಿಗಿನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ ದೇಶ ದೊಡ್ಡದು ಅನ್ನಂತ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ. ಇವತ್ತು ನಾನು ಕೂಡ ಯತ್ನಾಳ್ ಅವ್ರ ವಿಚಾರ ಬಂದಂತ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅದನ್ನ ಮರುಪರಿಶೀಲನೆ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೀನಿ. ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೀನಿ.